ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಸಮಾಜ ಮಿತಿ ತಂತ್ರಜ್ಞಾನ ಅಥವಾ ಸೋಶಿಯೋಮೆಟ್ರಿ ಬಗ್ಗೆ ನಾವು ಹಿಂದಿನ 2 ತರಗತಿಗಳಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ತರಗತಿಯ ನಾಯಕತ್ವ ಅಥವಾ ಟೀಚರ್ ಲೀಡರ್ಶಿಪ್ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಓಕೆ, ಈ ಒಂದು ಕ್ಲಾಸ್ನಲ್ಲಿ ತರಗತಿಯ ನಾಯಕತ್ವ ಅಥವಾ ಟೀಚರ್ ಲೀಡರ್ಶಿಪ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದು ತರಗತಿ ಅಂದರೆ ಆ ಒಂದು ತರಗತಿಯಲ್ಲಿ ಒಬ್ಬ ನಾಯಕನ ಅವಶ್ಯಕತೆ ಇರುತ್ತೆ. ತರಗತಿಯ ನಾಯಕತೆ ಅಂದರೆ ಅವರು ಶಿಕ್ಷಕರೇ ಆಗಿರ್ತಾರೆ. ಹಾಗಾದರೆ ಈ ಒಂದು ತರಗತಿ ಅಂದರೆ ಇದು ಒಂದು ಸಮೂಹ ಆಗಿರುತ್ತೆ. ಈ ಒಂದು ತರಗತಿಯಲ್ಲಿ ಶಿಕ್ಷಕರಾದಂಥವರು ಸಮೂಹದ ಸ್ವರೂಪ ಲಕ್ಷಣಗಳ ಆಧಾರದ ಮೇಲೆ ಟೀಚರ್ ಆದಂಥವರು ಏನು ಮಾಡ್ತಾರೆ, ಪ್ರಭಾವವನ್ನು ಬೀರ್ತಾರೆ. ಹಾಗಾದರೆ ಸಮಾಜ ಮಿತಿ ತಂತ್ರಜ್ಞಾನದ ಸಹಾಯದಿಂದ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ನಡುವೆ ತರಗತಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿರುವಂಥ ಅಂತರ್ ಸಂಬಂಧ ಹೇಗಿರುತ್ತೆ, ಆ ಒಂದು ಸಮೂಹ ಕಾರ್ಯಕ್ಷಮತೆ ನಾಯಕತ್ವದ ಮೇಲೆ ಅವಲಂಬಿಸಿರುತ್ತೆ. ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೂಡ ಕೇಳ್ಬೋದು. ಒಂದು ಸಮೂಹದ ಕಾರ್ಯಕ್ಷಮತೆಯು ಈ ಕೆಳಗಿನ ಯಾರರಿಂದ ಅವಲಂಬಿತವಾಗಿರುತ್ತದೆ? ವಿದ್ಯಾರ್ಥಿಗಳು, ಶಿಕ್ಷಕರು ಅಥವಾ ನಾಯಕತ್ವ? ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡಬಹುದು. ಹಾಗಾದರೆ ಸಮೂಹದ ಕಾರ್ಯಕ್ಷಮತೆ ನಾಯಕತ್ವದ ಮೇಲೆ ಅವಲಂಬಿಸಿರುತ್ತದೆ. ಈ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಾಯಕನ ಪ್ರಾಮುಖ್ಯತೆ ಏನಿರುತ್ತೆ, ನಾಯಕತ್ವದ ನಮೂನೆಗಳು ಅಂದರೆ ಟೈಪ್ಸ್ ಆಫ್ ಲೀಡರ್ಶಿಪ್ ಇದ್ರ ಬಗ್ಗೆ ನಾವು ಈಗ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ನಾಯಕರಂದರೆ ನಾಯಕ ಎನ್ನುವಂಥವರು ಸಮೂಹದ ಕೇಂದ್ರಬಿಂದು ಆಗಿರುವುದು ಮಾತ್ರವಲ್ಲದೆ ಸಮೂಹದ ಕಾರ್ಯಗಳನ್ನು ನಿರ್ದೇಶಿಸಿ ಅವುಗಳನ್ನು ಮುನ್ನಡೆಸಲು ನಾಯಕನಾದಂಥವರು ತುಂಬಾ ಮುಖ್ಯವಾದ ವ್ಯಕ್ತಿಯಾಗಿರ್ತಾರೆ. ಹಾಗಾದರೆ ಅವನು ತನ್ನ ಸಮೂಹದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ. ನಾಯಕ ಸಮೂಹದ ಸದಸ್ಯರೊಡನೆ ಹೇಗೆ ವ್ಯವಹರಿಸ್ತಾರೆ ಎಂಬುದರ ಮೇಲೆ ಆ ಒಂದು ಸಮೂಹದ ವಾತಾವರಣ ಏನಾಗಿರುತ್ತೆ ಅಂದರೆ ನಿರ್ಧರಿಸಲ್ಪಟ್ಟಿರುತ್ತೆ. ಓಕೆ, ನಾವು ಒಂದು ಸಮೂಹ ತಂದಮೇಲೆ ಅಲ್ಲಿ ಒಂದು ನಾಯಕನ ಅವಶ್ಯಕತೆ ಇರುತ್ತೆ. ಆ ಒಂದು ನಾಯಕನ ಕಾರ್ಯಗಳು ಯಾವ ರೀತಿಯಾಗಿ ನಿರ್ದೇಶನ ನೀಡ್ತಾರೆ ಅದೇ ರೀತಿಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಒಂದು ಗುಂಪನ್ನು ಮುನ್ನಡೆಸಲು ನಾಯಕನ ಜವಾಬ್ದಾರಿಯಾಗಿರುತ್ತೆ. ಅದೇ ರೀತಿಯಾಗಿ ಸಮೂಹದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕಾಗತ್ತೆ. ಹಾಗಾದರೆ ನಾಯಕ ಸಮೂಹದ ಸದಸ್ಯರೊಡನೆ ಯಾವ ರೀತಿಯಾಗಿ ವ್ಯವಹರಿಸ್ತಾನೆ, ಯಾವ ರೀತಿಯಾಗಿ ಸಂಬಂಧವನ್ನು ಇಟ್ಕೊಂಡಿರ್ತಾನೆ, ಅದರ ಮೇಲೆ ಆ ಒಂದು ಸಮೂಹದ ವಾತಾವರಣ ಏನಾಗಿರುತ್ತೆ ಅಂದರೆ ನಿರ್ಧರಿಸಲ್ಪಟ್ಟಿರುತ್ತೆ. ಹಾಗಾದರೆ ತರಗತಿಯ ನಿಜವಾದ ಶಿಕ್ಷಕ ಯಾರಾಗಿರ್ತಾನೆ? ಶಿಕ್ಷಕ ಎನ್ನುವಂಥವರು ತರಗತಿಯ ನಿಜವಾದ ನಾಯಕನಾಗಿರ್ತಾನೆ. ಹಾಗಾದರೆ ಸಮೂಹದ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಜವಾಬ್ದಾರಿಯ ಶಿಕ್ಷಕನದಾಗಿರುತ್ತೆ. ಈ ಒಂದು ತರಗತಿಯನ್ನು ಸ್ಥಿರತೆಯಿಂದ ಕಾಯ್ದುಕೊಳ್ಳಲು ಶಿಕ್ಷಕನಿಗೆ ಜವಾಬ್ದಾರಿ ಇರುತ್ತೆ. ನಾಯಕನು ಸಹ ಒಬ್ಬ ಸಮೂಹದ ಸದಸ್ಯನಾಗಿರ್ತಾನೆ. ಅವನು ಸಮೂಹದೊಡನೆ ಹೇಗೆ ನಡೆದುಕೊಳ್ತಾನೆ ಎಂಬುದರ ಮೇಲೆ ಆ ಸ್ಥಾನ ನಿರ್ಧಾರವಾಗಿರುತ್ತೆ. ನೋಡಿ, ಇವಾಗ ನೀವು ಶಾಲೆಯಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಜವಾಬ್ದಾರಿಯಿಂದ ಸ್ಥಿರತೆಯನ್ನು ಕಾಯ್ದುಕೋತೀರಿ ಮತ್ತು ಆ ಒಂದು ತರಗತಿಯಲ್ಲಿ ಆ ಸಮೂಹದೊಡನೆ ನೀವು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೋತೀರಿ ಅದರ ಮೇಲೆ ನಿಮ್ಮ ಒಂದು ಸ್ಥಾನ ಏನಾಗುತ್ತೆ, ನಿರ್ಧಾರ ಆಗುತ್ತೆ. ಅಂದರೆ ಶಿಕ್ಷಕನ ಸ್ಥಾನ ನಿರ್ಧಾರವಾಗುತ್ತದೆ. ಹಾಗಾದರೆ ಸಮೂಹದ ನೀತಿ ಸಂಹಿತೆ ಹೆಚ್ಚಾಗಿ ನಾಯಕನ ಮೇಲೆ ಅವಲಂಬಿಸಿರುತ್ತದೆ. ಈಗ ಒಂದು ಸಮೂಹ ಇದೆ ಅಂದರೆ ಸಮೂಹದ ನಾಯಕತ್ವ ಯಾರಾಗಿರ್ತಾರೆ? ಶಿಕ್ಷಕನಾಗಿರ್ತಾನೆ. ತರಗತಿಯ ಶಿಕ್ಷಕ ನಾಯಕ ಆಗಿರ್ತಾನೆ. ಆ ಒಂದು ನಾಯಕ ಮಾಡಿದ ನೀತಿ ನಿಯಮಗಳ ಅನುಸಾರದ ಮೇಲೆ ಆ ಒಂದು ನೀತಿ ಸಮೂಹದ ಆ ಒಂದು ಗುಂಪಿನ ಒಂದು ನೀತಿ ನಿಯಮಗಳು ನಾಯಕನ ಮೇಲೆ ಅವಲಂಬನೆ ಆಗಿರ್ತವೆ. ಹಾಗಾದರೆ ಗುಂಪಿನ ಇತರ ಸದಸ್ಯರ ಆಲೋಚನೆಗಳು, ಮನೋಧೋರಣೆಗಳು, ವರ್ತನೆಗಳ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಶಿಕ್ಷಕನ ಪ್ರಭಾವ ಏನಾಗುತ್ತೆ, ಬೀರುತ್ತೆ. ಇವಾಗ ಒಂದು ಸಮೂಹ ಅಥವಾ ತರಗತಿಯಲ್ಲಿ ಯಾವ ರೀತಿಯ ಆಲೋಚನೆಗಳು ಬರ್ತವೆ, ಮನೋಧೋರಣೆಗಳು ಯಾವ ರೀತಿಯಾಗಿ ಬರ್ತವೆ, ಆ ಒಂದು ತರಗತಿಯಲ್ಲಿ ವರ್ತನೆಗಳು ಯಾವ ರೀತಿಯಾಗಿ ಉಂಟಾಗ್ತವೆ ಎನ್ನುವಂಥದ್ದನ್ನು ಇದು ಶಿಕ್ಷಕರಿಂದ ಪ್ರಭಾವ ಬೀರುತ್ತದೆ. ನಾಯಕನಾದಂಥವರು ತನ್ನ ಸಮೂಹವನ್ನು ಅದರ ಗುರಿಗಳ ಸಾಧನೆ ಕಡೆಗೆ ಸಾಧಿಸುವಂಥದ್ದು ಈ ಒಂದು ತರಗತಿಯ ನಾಯಕನದು
ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕೆಲಸ ಆಗಿರುತ್ತೆ. ಹಾಗಾದರೆ ಈ ನಾಯಕತ್ವದಲ್ಲಿ ನಾವು ಮುಖ್ಯವಾಗಿ 3 ವಿಧಗಳನ್ನು ಕಾಣ್ತೀವಿ. ಮೊದಲನೇದು ನಿರಂಕುಶ ಪ್ರಭುತ್ವ, ಎರಡನೇದು ಪ್ರಜಾಸತ್ತಾತ್ಮಕ ಮಾದರಿಯ ನಾಯಕತ್ವ, ಮೂರನೇದು ನಿರ್ಬಂಧರಹಿತ ಪ್ರಭುತ್ವ ಮಾದರಿ ನಾಯಕತ್ವ ಎನ್ನುವಂಥದ್ದು